श्रीराम। जय जय श्री राम। अयोध्यापति श्री रामचंद्र के जय। ರಾಮನವಮಿಯ ಇಂದು ರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇಂದು ರಾಮನವಮಿ ಉತ್ಸವ ಸಮಿತಿಯ ವತಿಯಿಂದ ತಮ್ಮ ಮಾಧ್ಯಮ ಮಿತ್ರರೊಂದಿಗೆ ಇವತ್ತು ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಉಮೇಶ್ ಅಣ್ಣ ವಂದಾಲ್ ಅವರು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇವತ್ತು ಮಾತನಾಡೋರು ಅದಾರ. ಯಾಕಂದರೆ ಇದೇ ದಿನಾಂಕ 9ನೇ ತಾರೀಕಿನಂದು ಸಾಯಂಕಾಲ ಏನು ಬೃಹತ್ ರಾಮನ ಮೂರ್ತಿಯ ಶೋಭಾಯಾತ್ರೆ ನಡೆಯುವುದದ, ಅದರ ಪೂರ್ವಭಾವಿಯಾಗಿ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ರಾಮನವಮಿ ದಿನಾಂಕ 9/4/2025 ಅಂದರೆ ಬುಧವಾರ ದಿವಸ ಸಾಯಂಕಾಲ 4 ಗಂಟೆಗೆ ರಾಮ ಮಂದಿರದಿಂದ ಒಂದು ಭವ್ಯ 12 ಅಡಿ ಎತ್ತರದ ರಾಮನ ಒಂದು ಪ್ರತಿಮೆಯ ಒಂದು ಶೋಭಾಯಾತ್ರೆ ಇರ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಅದರಾಗ ಪಾಲ್ಗೊಳ್ಬೇಕು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅನೇಕ ಥರದ ಹಲಿಗೆ ಮಜಳ ಇರ್ಬೋದು, ಕರಡಿ ಮಜಲ ಇರ್ಬೋದು, ಡೊಳ್ಳು ಇರ್ಬೋದು, ಅವು ಎಲ್ಲ ಹೆಣ್ಣು ಮಕ್ಕಳ ಒಂದು ಕೋಲಾಟ ಇರ್ಬೋದು. ಸುಮಾರು ಒಂದು 2-3 ಸಾವಿರ ಜನ ಹೆಣ್ಣುಮಕ್ಕಳು ಸೇರ್ತಾರೆ. ಅದಕ್ಕೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಸೇರ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತಂದು ನಮ್ಮ ವಿನಂತಿ ಐತಿ. ಅವತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ಬೆಳಗ್ಗೆ ಪ್ರತಿ ವರ್ಷವೂ ಮಾಡ್ತೇವೆ. ಈ ವರ್ಷವೂ ಕೂಡ ಮುಂಜಾನೆ ಏನದಲ್ಲ 10:30-11 ಗಂಟೆಗೆ ಒಂದು ಬ್ಲಡ್ ಬ್ಯಾಂಕ್ ಅಂದ್ರೆ ರಕ್ತ ನಿಧಿ ಉಚಿತ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ತದೆ. ಬ್ಲಡ್ ಡೊನೇಷನ್ ಕ್ಯಾಂಪ್ ನಮ್ಮ ಶಿವಗಿರಿ, ಈ ಬಾರಿ ನಾವು ಶಿವಗಿರಿ ಬ್ಲಡ್ ಬ್ಯಾಂಕ್ ದವರು ನಾವು ಸೇರಿ ಜಂಟಿಯಾಗಿ ಮಾಡಕತ್ತೇವೆ. ಅದಕ್ಕೆ ದಯವಿಟ್ಟು ಅವತ್ತು ಬ್ಲಡ್ ಡೊನೇಷನ್ ಕೊಡೋರಿಗೆ ಅವತ್ತೊಂದು 100 ಜನರಿಗೆ ಒಂದು ಹೆಲ್ಮೆಟ್ ಉಚಿತ. ಅವತ್ತು ಹೆಲ್ಮೆಟ್ ಯಾರು ಬ್ಲಡ್ ಡೊನೇಷನ್ ಮಾಡ್ತಾರಲ್ಲ ಅವ್ರಿಗೆ ನಾವು ಹೆಲ್ಮೆಟ್ ಕೊಡುವಂಥದ್ದು. ಅದು ಬೆಳಗ್ಗೆ ರಾಮ ಮಂದಿರ ಎದುರುಗಡೆ ಇರ್ತಕ್ಕಂಥ ತೆಲಿ ಮಾರುತಿ ದೇವಸ್ಥಾನ ಅಂತದ, ಅಲ್ಲೇ ಇರ್ತದೆ. ಬೆಳಗ್ಗೆ 10:30-11 ಗಂಟೆಗೆ ಅದು ಬ್ಲಡ್ ಕ್ಯಾಂಪ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ತಾವು ಡೊನೇಟ್ ಮಾಡೋರು ಮಾಡ್ಬೋದು. ಮತ್ತು ಇನ್ನೂ ಯಾರಾದರೂ ಕೊಡೋರು ಇದ್ರಪ್ಪ ಅಂತಂದ್ರೆ ಅವರು ತಮ್ಮ ಹೆಸರನ್ನು ನೋಂದಾಯಿಸಿದ್ರೆ ಅವರಿಗೂ ಕೂಡ ನಾವು ನಮ್ಮ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಹೆಲ್ಮೆಟ್ ಉಚಿತವಾಗಿ ಕೊಡ್ತೇವೆ. ರಾಮ ಮಂದಿರದಿಂದ 4 ಗಂಟೆಗೆ ಸಾಯಂಕಾಲ 4 ಗಂಟೆಗೆ ಸುಮಾರು 2,000 ಜನ ಹೆಣ್ಮಕ್ಳು ಭಾಗವಹಿಸ್ತಾರೆ. ಇನ್ನೂ ಹೆಚ್ಚಿನ ಹೆಣ್ಮಕ್ಳಿಗೆ ನಾನು ಕರೆ ಕೊಡ್ತೀನಿ ಈ ಒಂದು ಕಾರ್ಯಕ್ರಮ ಬಂದು ಶೋಭೆ ತರಬೇಕಾಗಿ. ಯಾಕಂದರೆ ಇದು ಬಿಜಾಪುರದ ರಾಮನವಮಿ ಉತ್ಸವದ ಮೆರವಣಿಗೆ ಅಲ್ಲ, ಇದು ಬಿಜಾಪುರದೇ ಒಂದು ಉತ್ಸವ ಆಗಿಬಿಟ್ಟದ. ಯಾಕಂದ್ರೆ ನಾವು ತಾವೆಲ್ಲ ನೋಡಿರ್ಬೋದು, ಕಳೆದ ಬಾರಿ ಇರ್ಬೋದು, ಅದಕ್ಕಿಂತ ಮೊದಲು ಇವತ್ತು 8-9ನೇ ವರ್ಷ ಇವತ್ತು ನಾವು ಇದು ರ್ಯಾಲಿ ಮಾಡ್ತಾಯಿದ್ದು. ಅದಕ್ಕೆ ಕಳೆದ ಬಾರಿ ಈ ಚುನಾವಣೆ ಪ್ರಯುಕ್ತ ನಾವು ಮಾಡಲಿಲ್ಲ. ಕಳೆದ ಬಾರಿ ನಾವು ರಾಮ ಮಂದಿರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದಕ್ಕೆ ಈ ಬಾರಿಯೂ ಕೂಡ ಭವ್ಯವಾದೊಂದು ಮೂರ್ತಿ ಶೋಭಾಯಾತ್ರೆ ಇರ್ತದೆ. ಅದಕ್ಕೆ ಬಂದು ಎಲ್ಲರೂ ಪಾಲ್ಗೊಳ್ಬೇಕು. ತಾವು ಬನ್ನಿ, ತಮ್ಮ ಜೊತೆಯಲ್ಲಿ ಎಲ್ಲ ಯುವಕರು, ಹಿರಿಯರು, ಹೆಣ್ಣುಮಕ್ಕಳು ಎಲ್ಲರೂ ಬಂದು ಮುಕ್ತವಾಗಿ ಭಾಗವಹಿಸಬೇಕಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ರಾಮ ಮಂದಿರದಿಂದ ಪ್ರಾರಂಭವಾಗ್ತದೆ. ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನ, ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ, ವಾಟರ್ ಟ್ಯಾಂಕ್, ಅದು ಜೋರಾಪುರ ಪೇಟೆಯಲ್ಲಿ ಇರ್ತಕ್ಕಂಥ ಅಂಬಾಭವಾನಿ ದೇವಸ್ಥಾನ, ಶಂಕರಲಿಂಗ ದೇವಸ್ಥಾನದಿಂದ ಸ್ವಲ್ಪ ಮುಂದ್ಗಡೆ ಅಂಬಾಭವಾನಿ ದೇವಸ್ಥಾನದ ಅಲ್ಲಿಗೆ ಮುಕ್ತಾಯವಾಗ್ತದೆ. ವಿವಿಧ ಸಂಘಟನೆಗಳು ಕನಕ ಹಂಚೋದು, ನೀರು ಕೊಡೋದು ಎಲ್ಲ ದಾರಿ ಮಧ್ಯದಲ್ಲಿ ಮಾಡ್ತಾರೆ. ಮತ್ತು ಗಾಂಧಿ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಇರ್ತದೆ. ಗಾಂಧಿ ವೃತ್ತದಲ್ಲಿ ಆಯಿತು, ಈ ನಮ್ಮ ಮೊದಲ ಮಾರುತಿ ದೇವಸ್ಥಾನ ಒಳಗೂ ಕೂಡ ಅನ್ನ ಸಂತರ್ಪಣೆ ಇರ್ತದೆ. ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ದೇವಸ್ಥಾನಕ್ಕಿಂತ ಪೂರ್ವದಲ್ಲಿ ಮಲಬಾರ್ ಗೋಡ್ ಎದುರುಗಡೆ ಸಂತೋಬಾ ದೇವಸ್ಥಾನ ಇರ್ತದೆ, ಅಲ್ಲಿ ಕೂಡ ಅನ್ನ ಸಂತರ್ಪಣೆ ಇರ್ತದೆ. ಕಡೆಗೆ ಏನದಲ್ಲ ಜೋರಾಪುರ ಪೇಟೆ ವಾಟರ್ ಟ್ಯಾಂಕ್ ಹತ್ರ ಅಲ್ಲಿ ನಮ್ಮ ಬಿಜ್ಜರ್ಗಿ ಸಹೋದರರು ಒಂದು ಟೀಮ್ ಇದೆ. ಪ್ರತಿ ಬಾರಿ ಅವರು ಅನ್ನ ಸಂತರ್ಪಣೆ ಮಾಡ್ತಾರೆ ಅಲ್ಲಿ ನಮ್ಮ ಕುಂಬಾರೋಣಿ ವತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಅಲ್ಲಿ ಹುಟ್ಟುದು. ಮತ್ತು ಮಧ್ಯ ದಾರಿಯಲ್ಲಿ ನಮ್ಮ ಸಮವೇತದವ್ರು ಆಗಿಬಿರ್ಬೋದು, ಅನೇಕ ಎಲ್ಲ ಭಕ್ತಾದಿಗಳು ತಂಪು ಪಾನಿ ಶರ್ಬತ್ ಇರ್ಬೋದು, ನೀರಿನ ವ್ಯವಸ್ಥೆ ಎಲ್ಲರೂ ಮಾಡಿರ್ತಾರೆ. ಇಲ್ಲ, ಯಾರು ರಾಜಕಾರಣ ಇರ್ತಿಲ್ಲ, ಎಲ್ಲರೂ ಬಂದು ಮುಕ್ತವಾಗಿ ಭಾಗವಹಿಸ್ಬೋದು. ಇಲ್ಲೇನು ಯಾರಿಗೆ ನಾವು ನಿರ್ಬಂಧಿತ. ಇಲ್ಲಿ ನಮ್ಮ ವಿವಿಧ ಹಿಂದೂ ಮುಖಂಡರು ಬಂದಿರ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಹಿರಿಯರು ಇರ್ತಾರೆ,
ಎಲ್ಲರಿಗೆ ನಾವು ಆಮಂತ್ರಣ ಕೊಟ್ಟಿರ್ತೀವಿ. ಎಲ್ಲರೂ ಬಂದು ಭಾಗವಹಿಸ್ಬೋದು, ಮುಕ್ತವಾಗಿ ಭಾಗವಹಿಸ್ಬೋದು. ಏನು ಯಾವುದೇ ಒಂದು ಪಕ್ಷಕ್ಕೆ ವಿಶೇಷ ಅಂತ ಯಾವುದೂ ಇಲ್ಲ, ಯಾವುದೇ ಪಕ್ಷಕ್ಕೆ ಇದು ಇಲ್ಲ. ಎಲ್ಲ ಪ್ರತಿಯೊಬ್ಬರು ಹಿಂದೂಗಳು ಬಂದು ಭಾಗವಹಿಸ್ಬೋದು, ಎಲ್ಲರೂ ಬಂದು ಭಾಗವಹಿಸ್ಬೋದು. ಅದಕ್ಕೇನು ಸಂಬಂಧ ಇಲ್ಲ. ಎಲ್ಲರ ಜನರಿಗೂ ಸ್ವಾಗತ ಅದ, ಎಲ್ಲರೂ ಬರಬೇಕು. ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಕೂಡ ಬರ್ತಾರೆ, ಮತ್ತು ಎಲ್ಲ ಕಡೆಯಿಂದ ನಗರದಿಂದ ಎಲ್ಲ ಭಾಗಗಳಿಂದ ಎಲ್ಲರೂ ಬರ್ತಾರೆ. ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಅದ್ರಾಗ ಬಂದು ಭಾಗವಹಿಸ್ತಾರೆ. ಪ್ರತಿ ಸಾರಿ ತಮಗೆ ಗೊತ್ತದ, ಜನ ನಿರೀಕ್ಷೆ ಹೆಚ್ಚಿಗೆ ಆಗ್ತದೆ, ಅವ್ರು ಬರ್ತಾರೆ, ಜನ ಬಂದು ಭಾಗವಹಿಸ್ತಾರೆ. ಎಲ್ಲ ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಭಾಗವಹಿಸ್ತಾರೆ.